ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡುವುದಕ್ಕಾಗಿ ದೇವರ ವಾಕ್ಯ ಕೀರ್ತನೆ 119ನೇ ಅಧ್ಯಾಯ. ನಾವು ಕೀರ್ತನೆ 119 33ನೇ ವಚನದಿಂದ 64ನೇ ವಚನದವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯಾಕಂತ ಹೇಳಿದ್ರೆ ಅದು ಒಂದು ಭಾಗವಾಗ್ತದೆ. ಆದ ಕಾರಣ ಈ ವಾಕ್ಯ ಭಾಗ 33ರಿಂದ 64 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ ಅಧ್ಯಯನ ಮಾಡಿಕೊಳ್ಳುವಾಗ ನಾವು ಹೇ ಎಂಬ ಹೀಬ್ರೂ ಪದದಿಂದ ಪ್ರಾರಂಭವಾಗ್ತದೆ. 33ನೇ ವಚನ. ಹೇ ಎಂಬ ಅಕ್ಷರಕ್ಕೆ ಒಂದೊಂದು ಅಕ್ಷರಕ್ಕೂ ಇಬ್ರಿಯ ಅಕ್ಷರಕ್ಕೂ ಒಂದೊಂದು ಮೌಲ್ಯ ಇದೆ, ಬೆಲೆ ಇದೆ ಅಥವಾ ಅಂಕೆ ಇದೆ. ಅದರ ಪ್ರಕಾರವಾಗಿ ಹೇ ಎಂಬ ಅಕ್ಷರಕ್ಕೆ 5 ಎಂಬ ಮೌಲ್ಯ ಅದಕ್ಕಿದೆ. ಮತ್ತು ಅದರ ಅರ್ಥ ಕಿಟಕಿ. ಈ ಹೇ ಎಂಬ ಅಕ್ಷರ ಕಿಟಕಿ ಇದ್ದ ಹಾಗೆ ಇದೆ ನೋಡ್ರಿ. ಅದರ ಅರ್ಥ ಕಿಟಕಿ ಅಥವಾ ಇನ್ನೊಂದು ಹಂತ, ಇನ್ನೊಂದು ಲೆವೆಲ್, ಇನ್ನೊಂದು ಲೋಕ ಅಥವಾ ಆಚೆ ಲೋಕ ಅಥವಾ ನಿತ್ಯತ್ವ ಎಂಬುದಾಗಿ ಕೂಡ ನಾವು ತಿಳ್ಕೊಳ್ಬೋದು. ಸರಿ, ಈ ಹಿನ್ನೆಲೆಯಿಂದ ನಾವು ಪ್ರಾರಂಭ ಮಾಡೋಣ 33ನೇ ವಚನದಿಂದ. ಈಗಾಗಲೇ ನಾವು ಕಲಿತ ಹಾಗೆ ಪ್ರತಿ ವಚನದಲ್ಲಿ ಕೀರ್ತನೆ 119ನೇ ಅಧ್ಯಾಯದ 176 ವಚನಗಳಲ್ಲಿ 3 ಸಂಗತಿಗಳು ಕಾಮನ್ ಆಗಿದೆ, ಹುದುವಾಗಿದೆ. ಒಂದು ದೇವರ ಬಗ್ಗೆ, ಎರಡನೇದು ವಾಕ್ಯದ ಬಗ್ಗೆ, ಮೂರನೇದು ಪ್ರತಿಕ್ರಿಯೆ ಬಗ್ಗೆ, ನಮ್ಮ ಪ್ರತಿಕ್ರಿಯೆ ಬಗ್ಗೆ. ಸರಿ, 33ನೇ ವಚನ. ಯೆಹೋವನೇ ದೇವರು, ನಿನ್ನ ನಿಬಂಧನೆಗಳು ವಾಕ್ಯ, ಮಾರ್ಗ ಉಪದೇಶಿಸು. ನಮ್ಮ ಪ್ರತಿಕ್ರಿಯೆ ಕೇಳ್ಕೋಬೇಕು ದೇವರನ್ನು. ಯಾಕಂದರೆ ಕಡೆ ತನಕ ಅದರಲ್ಲಿ ಇರ್ತೀನೆಂಬಂಥ ಸಾಕ್ಷಿ ಕೀರ್ತನೆಗಾರನು ಕೊಡ್ತಾನೆ. 34ನೇ ವಚನ, 2ನೇ ಭಾಗ. ನಿನ್ನ ದೇವರು, ಧರ್ಮಶಾಸ್ತ್ರವನ್ನು, ದೇವರ ವಾಕ್ಯ ಪೂರ್ಣ ಮನಸ್ಸಿನಿಂದ. ಸ್ವಲ್ಪ ಮನಸ್ಸಿನಿಂದ ದೇವರ ವಾಕ್ಯ ಕೈಕೊಂಡು ನಾವುಗಳು ನಡಿಬಾರ್ದು. ಇನ್ನೊಂದು ಸರಿ ಹೇಳ್ತೀನಿ, ಸ್ವಲ್ಪ ಮನಸ್ಸಿನಿಂದ ಮಿನಿಮಮ್, ಕನಿಷ್ಠ ಪಕ್ಷದ ಕ್ರೈಸ್ತತ್ವ ಒಳ್ಳೆ ಕ್ರೈಸ್ತತ್ವ ಅಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಬಹುದು ನಿಜ, ಅಲ್ಲೇ ಇದ್ಬಿಡಬಾರ್ದು. ನಾವು ಜೀವಮಾನವೆಲ್ಲ ನಾನು ಪಾಸ್ ಮಾರ್ಕ್ ಇದ್ದರೆ ಸಾಕು ಎಂಬ ರೀತಿಯಲ್ಲಿ ನಾವು ಇರಬಾರ್ದು. ನಾವುಗಳು ಪ್ರಗತಿ ಹೊಂದುತ್ತಾ ಇರಬೇಕು. ಇಬ್ರಿಯ 6:1-3 ಪೂರ್ಣ ಪರಿಪಕ್ವತೆಗೆ ಸಾಗಬೇಕು. ಆ ಲೆಕ್ಕದಲ್ಲಿ ಪ್ರಕಾರವಾಗಿ ನಾವು ನೋಡುವಾಗ ಪೂರ್ಣ ಮನಸ್ಸಿಂದ ಕೈಕೊಂಡು ನಡಿವೇನೆಂಬುದಾಗಿ ಕೀರ್ತನೆಗಾರನ ಆಶೆ, ನನ್ನ ಆಶೆ ಕೂಡ, ನಮ್ಮ ಆಶೆ ಕೂಡ ಅದೇ ರೀತಿಯಾಗಿರಲಿ. 35ನೇ ವಚನ. ನಿನ್ನ ದೇವರು, ಆಜ್ಞಾ ಮಾರ್ಗ, ದೇವರ ವಾಕ್ಯ ನನ್ನನ್ನು ನಡೆಸು. ನಮ್ಮ ಪ್ರತಿಕ್ರಿಯೆ ಪ್ರೇಯರ್ ಮಾಡಬೇಕು. ದೇವರೇ, ನಿನ್ನ ವಾಕ್ಯದಲ್ಲಿ ನನ್ನನ್ನು ನಡೆಸು ಅಂತ ಹೇಳ್ಬಿಟ್ಟು. ಅದೇ ನನ್ನ ಇಷ್ಟ. ಎಂಥ ಮಾತು, ಎಂಥ ಭಕ್ತಿ, ಎಂಥ ಇಷ್ಟಾರ್ಥ. ಯಾಕಂದರೆ ದೇವರು ಕೀರ್ತನೆ 37:4 ಪ್ರಕಾರವಾಗಿ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರು. ಇವನ ಇಷ್ಟ ಏನಂದರೆ ದೇವರ ಮಾರ್ಗದಲ್ಲಿ ನಡಿಬೇಕೆಂಬಂಥ ಆಶೆ. 36ನೇ ವಚನ. ಕೀರ್ತನೆ 119ನೇ ಅಧ್ಯಾಯದ 36ನೇ ವಚನ, 2ನೇ ಭಾಗ. ನಿನ್ನ ದೇವರು, ಕಟ್ಟಳೆಗಳಿಗೆ, ದೇವರ ವಾಕ್ಯ ತಿರುಗಿಸು. ಅಂದರೆ ನನ್ನನ್ನು ತಿರುಗಿಸು. ಯಾವ ರೀತಿಯಾಗಿ ಒಬ್ಬ ಡ್ರೈವರ್, ಚಾಲಕನು ವಾಹನವನ್ನು ತಿರುಗಿಸ್ತಾನೆ, ಆ ರೀತಿಯಾಗಿ ದೇವರೇ ನನ್ನನ್ನು ನಿನ್ನ ವಾಕ್ಯದ ಕಡೆಗೆ ತಿರುಗಿಸು ಎಂಬುದಾಗಿ ಪ್ರೇಯರ್ ಮಾಡ್ತಿದ್ದಾನೆ. ಭಾಳ ಒಳ್ಳೆಯ ಪ್ರಾರ್ಥನೆ. 37ನೇ ವಚನ.
ಎರಡನೇ ಭಾಗ, ನಿನ್ನ ದೇವರು ಮಾರ್ಗದಲ್ಲಿ ದೇವರ ವಾಕ್ಯ ಚೈತನ್ಯಗೊಳಿಸು. ವಾವ್, ಚೈತನ್ಯಗೊಳಿಸು. ಹೌದು, ಇದು ಒಂದು ಪ್ರಾರ್ಥನೆ. ಕೀರ್ತನೆ ಅಂದರೆ ಒಂದು ಪ್ರಾರ್ಥನೆ ಎಂಬುದಾಗಿ ನೋಡ್ತೀವಲ್ಲ, ಆದ ಕಾರಣ ಇಲ್ಲಿ ಕೂಡ ಹೆಚ್ಚಿನ ಅಂಶ ಕೀರ್ತನೆಗಳು ಪ್ರಾರ್ಥನೆಗಳಾಗಿವೆ. ಅದಕ್ಕಾಗಿ ನನಗೆ ಭಾಳ ಸಂತೋಷ. 38ನೇ ವಚನದಲ್ಲಿ ನೀನು ದೇವರು, ಅನಂತರ ನುಡಿ ದೇವರ ವಾಕ್ಯ ನೆರವೇರಿಸು. ದೇವರೇ, ನಿನ್ನ ವಾಕ್ಯವನ್ನು ನನ್ನಲ್ಲಿ ನೆರವೇರಿಸು. ಅದೇ ಈ ಒಂದು 38ನೇ ಕೀರ್ತನೆಯ 3 ತ್ರಿಕೋಣದ ಒಂದು ತಾತ್ಪರ್ಯ, 3 ಭಾಗಗಳಿರುವಂಥದ್ದನ್ನು ನಾವು ನೋಡ್ತೇವೆ. 39ನೇ ವಚನ, ಅದರಲ್ಲಿ ನಾವು ನೋಡುವಾಗ ಅದು ಕೊನೆ ಭಾಗದಲ್ಲಿ ಏನಂತಿದೆ, ನಿನ್ನ ದೇವರು ವಿಧಿಗಳು ದೇವರ ವಾಕ್ಯ ಹಿತಕರವಾಗಿವೆ. ವಾವ್, ಊಟ ಮಾಡಿಬಿಟ್ಟು ಅನಂತರ ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ದೇವರ ವಾಕ್ಯ, ಯೆರೆಮೀಯ 15:16, ದೇವರ ವಾಕ್ಯ ಆಹಾರ, ಅದನ್ನು ಉಂಡುಬಿಟ್ಟು ಕೀರ್ತನೆಗಾರನು ಹೇಳ್ತಾನೆ ಚೆನ್ನಾಗಿದೆ, ಹಿತಕರವಾಗಿದೆ ಎಂಬುದಾಗಿ. ಯಾಕೆ ಊಟದ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರವಾಗಿ. 40ನೇ ವಚನ, ನಿನ್ನ ದೇವರು ನೇಮಗಳನ್ನು ದೇವರ ವಾಕ್ಯ ಪ್ರೀತಿಸುತ್ತೇನೆ. ವಾವ್, ದೇವರ ವಾಕ್ಯವನ್ನು ಪ್ರೀತಿಸಬೇಕು. ಯು ಮಸ್ಟ್ ಲವ್ ಗಾಡ್ಸ್ ವರ್ಡ್. ಅನೇಕ ಪ್ರೀತಿಗಳನ್ನು ನಾವು ಮಾಡಿದ್ದೇವೆ. ಲೋಕದ ಪ್ರೀತಿ, ಹಣದ ಪ್ರೀತಿ, ಆಹಾರದ ಪ್ರೀತಿ, ವ್ಯಕ್ತಿ ಪ್ರೀತಿ. ಆದರೆ ವಾಕ್ಯ ಪ್ರೀತಿ, ಬೈಬಲ್ ಪ್ರೀತಿ ಇದೆ. ಕೀರ್ತನೆ 119, 40ನೇ ವಚನ. 41ನೇ ವಚನ, ಯೆಹೋವನೇ ದೇವರು, ನಿನ್ನ ಕೃಪೆಯು, ಅಂದರೆ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ದೇವರ ವಾಕ್ಯ, ಪ್ರತಿ ಸಾರಿ ವಾಕ್ಯ ಅಂತ ಹೇಳಿದಾಗ ಅದು ಯೇಸು ಕ್ರಿಸ್ತನಿಗೆ ಸೂಚಿತವಾದದ್ದು ಕೂಡ. ಈ ರೀತಿಯಾಗಿ ಹೇಳ್ಬೋದು, ದೇವರು, ಯೇಸು ಕ್ರಿಸ್ತನು ಎಂಬ ವಾಕ್ಯ, ಮತ್ತು 3ನೇದು ಪವಿತ್ರಾತ್ಮನಿಂದ ನಮ್ಮ ಪ್ರತಿಕ್ರಿಯೆ. ತ್ರೈಕ ದೇವರು, ನಾವು ಕೂಡ ವಿಶ್ವಾಸಿ ಕೂಡ ಒಳಪಟ್ಟಂಥ ಪ್ರತಿ ವಚನದಲ್ಲಿ 41 ಆಯ್ತಲ್ವ. ನಿನ್ನ ದೇವರು ನುಡಿಗನುಸಾರವಾಗಿ ದೇವರ ವಾಕ್ಯ ರಕ್ಷಣೆಯನ್ನುಂಟು ಮಾಡಲಿ. ಪ್ರತಿಕ್ರಿಯೆ, ದೇವರೇ ರಕ್ಷಿಸು, ನಿನ್ನ ವಾಕ್ಯದಿಂದ ರಕ್ಷಿಸು. 2ನೇ ತಿಮೋತಿ 3ನೇ ಅಧ್ಯಾಯ 15ನೇ ವಚನದಲ್ಲಿ, ಚಿಕ್ಕಂದಿನಿಂದಲೇ ನಿನಗೆ ದೇವರ ವಾಕ್ಯದ ಪರಿಚಯ ಆಯ್ತಲ್ಲ ತಿಮೋತಿಯನೇ, ಅದು ನಿನ್ನನ್ನು ರಕ್ಷಿಸುವುದಕ್ಕೆ ಶಕ್ತಿಯುಳ್ಳದ್ದಾಗಿದೆ, ಸಾಮರ್ಥ್ಯವುಳ್ಳದ್ದು ಎಂಬುದಾಗಿ ದೈವ ಪ್ರೇರಿತವಾದಂಥ ವಾಕ್ಯದ ಬಗ್ಗೆ ಪೌಲನು ಬರೀತಾನೆ. 42ನೇ ವಚನ 2ನೇ ಭಾಗದಲ್ಲಿ, ನಿನ್ನ ದೇವರು ವಾಕ್ಯದಲ್ಲಿ, ದೇವರ ವಾಕ್ಯ ಅಥವಾ ಯೇಸು ಕ್ರಿಸ್ತನು ಭರವಸೆ ಇಟ್ಟಿದ್ದೇನೆಲ್ಲ ನಂಬಬೇಕು. ದೇವರ ವಾಕ್ಯ ನಂಬಬೇಕು. ನಾನು ಕೆಲವು ಸಾರಿ ಮನುಷ್ಯರು ಹೇಳೋದನ್ನು ನಂಬ್ತೇನೆ. ಕೆಲವು ಸಾರಿ ಈ ರೀತಿಯಾಗಿ ಇಂಥ ಆಹಾರ ತಗೋಬಾರ್ದು ಅಂತ ಹೇಳಿದ್ರೆ ತಗೊಳ್ಳೋದಿಲ್ಲ. ನಾನು ಅಂಥ ಆಹಾರ ಅದು ಒಳ್ಳೆಯದಲ್ಲ ಅಂತ ಹೇಳಿದ್ರೆ ತಗೊಳ್ಳೋದಿಲ್ಲ, ಸ್ಟಾಪ್ ಮಾಡಿಬಿಡ್ತೀನಿ. ಆದಷ್ಟು ಮಟ್ಟಿಗೆ 99%, 99% ನಾನು ಮುಟ್ಟೋದೇ. ಮನುಷ್ಯನು ಹೇಳಿದ ಮಾತೇ ನಾನು ಅಷ್ಟೊಂದು ಗಂಭೀರವಾಗಿ ತಗೊಂಡಾಗ ದೇವರ ವಾಕ್ಯವನ್ನು ಕೂಡ ಅದಕ್ಕಿಂತಲೇ ಹೆಚ್ಚಾಗಿ, ಮನುಷ್ಯನ ಮಾತಿಗಿಂತಲೇ ಹೆಚ್ಚಾಗಿ ನಾವು ತಗೋಬೇಕು. ಇದು ಕೂಡ ಆತ್ಮಿಕ ಆಹಾರ. ಸರಿ, ಹಾಗೆ ನಾವು ನೋಡ್ತಾ ಇದ್ದಾಗ 43ನೇ ವಚನ, ನಿನ್ನ ದೇವರು ನ್ಯಾಯವಿಧಿ ದೇವರ ವಾಕ್ಯ ನಿರೀಕ್ಷಿಸಿಕೊಂಡಿದ್ದೇನೆ. ವಿ ಮಸ್ಟ್ ಹೋಪ್ ಇನ್ ಗಾಡ್ಸ್ ವರ್ಡ್. ಅದು ನಮ್ಮ ಪ್ರತಿಕ್ರಿಯೆ, ನಿರೀಕ್ಷಿಸುವುದು. 44ನೇ ವಚನ, ನಿನ್ನ ದೇವರು ಧರ್ಮಶಾಸ್ತ್ರ ದೇವರ ವಾಕ್ಯ ಕೈಕೊಳ್ಳುವೇನು. ಕೈಕೊಳ್ಬೇಕು, ಮತ್ತೆ ದೇವ್ರ ವಾಕ್ಯ ಕೈಕೊಳ್ಬೇಕು. ಅದೇ ನಮ್ಮ ವೀಕ್ನೆಸ್, ಅದೇ ನನ್ನ ಬಲಹೀನತೆ. ದೇವ್ರ ವಾಕ್ಯ ನಮಗೆ ಗೊತ್ತು, ಆದರೆ ಕೈಕೊಂಡು ನಡೆಯೋದಿಲ್ಲ. ಆದರೆ ಮತ್ತೆ ದೇವ್ರ ವಾಕ್ಯ ನಮಗೆ ನೆನಪಿಸ್ತದೆ, ದೇವ್ರ ವಾಕ್ಯವನ್ನು ನಾವು ಕೈಕೊಂಡು ನಡಿಬೇಕು ಎಂಬುದಾಗಿ.
45ನೇ ವಚನ, ನಿನ್ನ ದೇವರು ನೇಮಗಳನ್ನು, ದೇವರ ವಾಕ್ಯ ಅಭ್ಯಾಸಿಸುವನಾದ್ದರಿಂದ. ಇದು ಭಾಳ ಇಷ್ಟ ನನಗೆ. ಯಾಕಂದರೆ ದೇವ್ರ ವಾಕ್ಯ ನಾನು ಸ್ಟಡಿ ಮಾಡೋದು ನನಗೆ ಭಾಳ ಆಸೆ. ಯಾಕೆ? ಪ್ರಸಂಗ ಮಾಡಬೇಕಂತಲ್ಲ, ಅದು ಎರಡನೇ ಕಾರಣ. ಮೇನ್ ನಾನು ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ತಿಳ್ಕೊಳ್ಬೇಕು, ಅದನ್ನು ಕೈಕೊಂಡು ನಡಿಬೇಕು, ಅದನ್ನು ರುಚಿಸಬೇಕು, ಅದನ್ನು ಸವಿಬೇಕು, ಅದನ್ನು ನಾನು ಅನುಭವಿಸಬೇಕು ಎಂಬುದಾಗಿ. ಆದ ಕಾರಣ ದೇವರ ವಾಕ್ಯವನ್ನು, ದೇವರು ಕೊಟ್ಟಂಥ ವಾಕ್ಯವನ್ನು ಅಭ್ಯಾಸಿಸಬೇಕು. 46ನೇ ವಚನ, ಕೀರ್ತನೆ 119, 46ನೇ ವಚನ, ನಿನ್ನ ದೇವರು ಕಟ್ಟಳೆಗಳು, ದೇವರ ವಾಕ್ಯ, ಅದರ ವಿಷಯವಾಗಿ ಮಾತಾಡುವೇನು. ಮಾತಾಡಬೇಕ್ರಿ. ದೇವರ ವಾಕ್ಯ ಸುಮ್ಮನೆ ನಾವು ಕೇಳಿಬಿಟ್ಟು ಇರೋದು ಮಾತ್ರ ಅಲ್ಲ, ಮಾತಾಡಬೇಕು. ಇವತ್ತು ನಾನು ಟ್ರೈನ್ನಲ್ಲಿ ಬರ್ತಾ ಇರುವಾಗ ಯಾರಿಗೊಬ್ಬರಿಗೆ ದೇವ್ರ ವಾಕ್ಯದ ಬಗ್ಗೆ ಮಾತಾಡಿದೆ. ನಾನು ಕಾನಾನ್ ಬಗ್ಗೆ ಮಾತಾಡಿದೆ. ಅದು ಹೀಬ್ರೂ ಭಾಷೆಯಲ್ಲಿ ಅದರ ಅರ್ಥ ದೀನತ್ವ. ಕಾನಾನ್ ಅಂದರೆ ದೀನತ್ವ, ಕಾನಾನ್ ಅಂತೇಳಿದರೆ ಅಧೀನತೆ, ಕಾನಾನ್ ಅಂತೇಳಿದರೆ ಮೊಣಕಾಲು ಬಗ್ಗಿಸೋದು, ಕಾನಾನ್ ಅಂತೇಳಿದರೆ ಬಾಧೆ, ಕಾನಾನ್ ಅಂಥೇಳಿದರೆ ಒಳಪಡಿಸುವುದು. ಈ ರೀತಿಯಾಗಿ ಯಾರೋ ಒಬ್ಬ ಸೇವಕರು ಸಿಕ್ಕಿದ್ರು, ಆದ ಕಾರಣ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಆ ರೀತಿಯಾಗಿ ದೇವರ ವಾಕ್ಯದ ಬಗ್ಗೆ ನಾವು ಮಾತಾಡಬೇಕು. ಆ ಸೇವಕರು ಹೇಳಿದರು, ನಾನು ದೇವರ ವಾಕ್ಯದ ಬಗ್ಗೆ, ದೇವರ ಬಗ್ಗೆ ಇತರರಿಗೆ ನಾನು ತಿಳಿಸಿದ್ದೆ ಅಂತ ಹೇಳ್ಬಿಟ್ಟು. ದೇವರ ವಾಕ್ಯದ ಬಗ್ಗೆ ನಾವು ಮಾತಾಡಬೇಕು. ಅರಸುಗಳ ಮುಂದೆಯೂ ನಾನು ಮಾತಾಡುವೆನು, ನಾನು ನಾಚಿಕೆ ಪಡುವುದಿಲ್ಲ. ವಾವ್ ಎಂಥ ಮಾತು. 119ನೇ ಅಧ್ಯಾಯ, ಕೀರ್ತನೆ 46ನೇ ವಚನ, 47, ನಿನ್ನ ಅಂದರೆ ದೇವರು ಆಜ್ಞೆಗಳಲ್ಲಿ, ದೇವರ ವಾಕ್ಯ ಆನಂದ ಪಡ್ತೇನೆ. ಎಷ್ಟು ಸಾರಿ ಬಂತು ನೋಡ್ರಿ, ಆನಂದ ಆನಂದ ಆನಂದ. ಖುಷಿಯಾಗಬೇಕು ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳುವಾಗ, ಓದುವಾಗ. ಆಗಲಿಲ್ಲ ಅಂದರೆ ನಮ್ಮ ಆತ್ಮದಲ್ಲಿ ಏನೂ ಹೆಚ್ಚು ಕಡಿಮೆ, ದೇವರ ಹತ್ರ ಕೇಳಬೇಕು. 48ನೇ ವಚನ, ನಿನ್ನ ದೇವರು ಆಜ್ಞೆಗಳಿಗಾಗಿ, ದೇವರ ವಾಕ್ಯ ಕೈಯೊಡ್ಡುತ್ತೇನೆ. ಕೈಯೊಡ್ಡುತ್ತೇನೆ. ಒಂದು ರೀತಿಯಿಂದ ಭಿಕ್ಷೆ ಬೇಡದ ಹಾಗೆ ಇರ್ಬೋದು ಆ ಒಂದು ಪೋಸ್ಚರು, ಆ ಒಂದು ಇದು. ಆದರೆ ಭಿಕ್ಷೆ ಬೇಡುವಂಥದ್ದು ಬೇಡ, ಅದು ಒಳ್ಳೆಯ ಎಕ್ಸಾಂಪಲ್ ಇಲ್ಲ ಅಂತ ಹೇಳಿದರೆ, ಅದನ್ನು ಒಂದು ಮಗು ತಾಯಿ ಹತ್ರ, ತಂದೆ ಹತ್ರ ಕೇಳಿಕೊಂಡು ಹಾಗೆ ನಾವು ಕೇಳ್ಕೊಳ್ಬೇಕು. ಕೈ ಒಡ್ಡುತ್ತೇನೆ, ಪ್ರತಿಕ್ರಿಯೆ. ಅವು ನನಗಿಷ್ಟವಾಗಿದೆ. 49ನೇ ವಚನಕ್ಕೆ ಮೇಲೆ ಝಯೀನ್ ಅಂತಿದೆ. 41ನೇ ವಚನದ ಮೇಲೆ ವಾವ್ ಎಂಬ ಅಕ್ಷರ ಇದೆ. ಅದರ ಅರ್ಥ, ಅದರ ಮೌಲ್ಯ 6 ಮತ್ತು ಅದರ ಅರ್ಥ ಮೊಳೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನೆನಪಿಸುವಂಥದ್ದು. 41ನೇ ವಚನದ ಕೃಪೆ ಅಂತ ಹೇಳುವಾಗ ದೇವ್ರ ವಾಕ್ಯ ಕ್ರಿಸ್ತನ ಬಗ್ಗೆ ಇದೆ ನೋಡ್ರಿ. 49ನೇ ವಚನದ ಮೇಲ್ಭಾಗದಲ್ಲಿ ಝಯೀನ್ ಎಂಬ ಹೀಬ್ರೂ ಅಕ್ಷರ ಇದೆ. ಅದರ ಮೌಲ್ಯ 7, ಅದರ ಅರ್ಥ ಕೊಡಲಿ, ಕೊಡಲಿ. ಸರಿ, 49ನೇ ವಚನ, ನಿನ್ನ ದೇವರು ವಾಗ್ದಾನ, ದೇವರ ವಾಕ್ಯ ಅಥವಾ ಕ್ರಿಸ್ತನು, ಮತ್ತು ನೆನಪು ಮಾಡಿಕೋ ಅಥವಾ ನಿರೀಕ್ಷೆ ಹುಟ್ಟಿದೆ ಅಂತ ಹೇಳಿಬಿಟ್ರು. ನಿರೀಕ್ಷೆ, ದೇವರ ವಾಕ್ಯದಲ್ಲಿ ನಮಗೆ ನಿರೀಕ್ಷೆ. ಹೌದು, ಪ್ರತಿ ವಾಕ್ಯದಲ್ಲಿ ನಾವೇನು ನೋಡ್ತಿದ್ದೀವಿ, ಕೀರ್ತನೆ 119, 176 ವಚನಗಳಲ್ಲಿ ದೇವರ ವಾಕ್ಯ ಅಥವಾ ಕ್ರಿಸ್ತನು ಮತ್ತು ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಅಥವಾ ವಾಕ್ಯದ ಮಹತ್ವ, ಇವು ಮೂರನ್ನು ನಾವು ನೋಡ್ತಾ ಬಂದಿದ್ದೀವಿ. ಭಾಳ ನನಗಂತೂ ಬೇಸರ ಆಗಲಿಲ್ಲ, ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ಮೊದಲನೇ ಸಾರಿ ನಾನು ಈಗ ಆನ್ ದ ಸ್ಪಾಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೆ. 49ನೇ ವಚನದಲ್ಲಿ ಆಯ್ತಲ್ವ. 50ನೇ ವಚನ, ನಿನ್ನ ದೇವರು ನುಡಿಯು, ದೇವರ ವಾಕ್ಯ ನನ್ನನ್ನು ಚೈತನ್ಯಗೊಳಿಸ್ತದೆ, ನನಗೆ ಆಪತ್ಕಾಲದಲ್ಲಿ ಆಧರಣೆ. ದೇವರ ವಾಕ್ಯ ಆಧರಣೆ ರೀ. 51ನೇ ವಚನ 2ನೇ ಭಾಗ, ನಿನ್ನ ದೇವರು ಧರ್ಮಶಾಸ್ತ್ರ, ದೇವರ ವಾಕ್ಯ ಬಿಡಲಿಲ್ಲ, ಪ್ರತಿಕ್ರಿಯೆ. 52, ಯೆಹೋವನೇ ದೇವರು, ಪುರಾತನ ವಿಧಿಗಳು, ದೇವರ ವಾಕ್ಯ ನೆನಪು ಮಾಡಿಕೊಂಡು ಸಂತೈಸಿಕೊಂಡಿದ್ದೇನೆ, ಪ್ರತಿಕ್ರಿಯೆ. 53,
ಕೀರ್ತನೆ 119, 53ನೇ ವಚನ, ನಿನ್ನ ದೇವರು ಧರ್ಮಶಾಸ್ತ್ರ, ದೇವರ ವಾಕ್ಯ. ಊರಿಗೊಂಡಿದ್ದೇನೆ. ಯಾರು ದೇವ್ರ ವಾಕ್ಯ ಕೈಕೊಂಡಿಲ್ವೋ ಅಂಥವ್ರ ವಿಷಯದಲ್ಲಿ ಇವನು ಊರಿಗೊಂಡಿದ್ನಂತ್ರಿ. 54ನೇ ವಚನ, ದೇವರ ವಾಕ್ಯ ನನಗೆ ಗಾಯನವಾದ. ದೇವರ ವಾಕ್ಯವನ್ನು ಹಾಡಾಗಿ ಮಾಡಿಬಿಟ್ರಂತೆ. 55ನೇ ವಚನ, ನಿನ್ನ ಕೊನೆ 2ನೇ ಭಾಗ, ದೇವರು ಧರ್ಮಶಾಸ್ತ್ರ, ದೇವರ ವಾಕ್ಯ ಕೈಕೊಳ್ಳುತ್ತೇನೆ. ಪ್ರತಿಕ್ರಿಯೆ, ದೇವ್ರ ವಾಕ್ಯ ಕೈಕೊಂಡು ನಡಿಬೇಕು. 56ನೇ ವಚನ, ನಿನ್ನ ದೇವರು ನೇಮಗಳು, ದೇವರ ವಾಕ್ಯ ಅನುಸರಿಸಿದ್ದರಿಂದ, ಅನುಸರಿಸಬೇಕು. ಮತ್ತೆ ಅದನ್ನು ರಿಪೀಟ್. ಮತ್ತು 57ನೇ ವಚನದ ಮೇಲ್ಭಾಗದಲ್ಲಿ ಖೇತ್ ಎಂಬ ದೇವರ ವಾಕ್ಯ, ದೇವರ ಇಬ್ರಿಯ ಅಕ್ಷರ ಇದೆ ದೇವರ ವಾಕ್ಯದ ಮೇಲೆ. ಅದಕ್ಕೆ ಮೌಲ್ಯ 8, ಅದರ ಅರ್ಥ ಬೇಲಿ. ದೇವರ ವಾಕ್ಯ ಬೇಲಿ. 57, ದೇವರು ನಿನ್ನ ವಾಕ್ಯಗಳು, ದೇವರ ವಾಕ್ಯ ಕೈಕೊಳ್ತೇನಂತ ನಿರ್ಣಯಿಸಿಕೊಂಡಿದ್ದೇನೆ. ತೀರ್ಮಾನ ಮಾಡಬೇಕು. 58ನೇ ವಚನ, ನಿನ್ನ 2ನೇ ಭಾಗ, ದೇವರು ನುಡಿಗನುಸಾರವಾಗಿ, ದೇವರ ವಾಕ್ಯ ಪ್ರಸನ್ನನಾಗು, ಪ್ರೇಯರ್, ಪ್ರತಿಕ್ರಿಯೆ. 59, 2ನೇ ಭಾಗ, ನಿನ್ನ ದೇವರು ಕಟ್ಟಳೆ, ದೇವರ ವಾಕ್ಯ ತಿರುಗಿಕೊಂಡಿದ್ದೇನೆ. ದೇವ್ರ ಕಡೆ ತಿರುಗಿಕೊಳ್ಬೇಕು, ದೇವ್ರ ವಾಕ್ಯದ ಕಡೆ ತಿರುಗಿಕೊಳ್ಬೇಕು. ಸರಿ. 60ನೇ ವಚನ, ಕೀರ್ತನೆ 119, ಮೂರು ವಿಷಯಗಳು ಇದೆ. ನಿನ್ನ ದೇವರು ಆಜ್ಞೆಗಳು, ದೇವರ ವಾಕ್ಯ ಅನುಸರಿಸುವುದರಲ್ಲಿ ಆಸಕ್ತನಾದೇನು. ಪ್ರತಿಕ್ರಿಯೆ, ಆಲಸ್ಯವಾಗಲಿಲ್ಲ, ಪ್ರತಿಕ್ರಿಯೆ. 61, 2ನೇ ಭಾಗ, ನಿನ್ನ ದೇವರು ಧರ್ಮಶಾಸ್ತ್ರ, ದೇವರ ವಾಕ್ಯ ಮರೆಯಲಿಲ್ಲ. ದೇವರ ವಾಕ್ಯ ಮರಿಬಾರ್ದು, ದೇವರ ವಾಕ್ಯ ಮರಿಬಾರ್ದು. ನಮ್ಮ ಮಕ್ಕಳಿಗೂ ಅದನ್ನು ಹೇಳ್ಕೊಡ್ಬೇಕು. 62, ನಿನ್ನ ದೇವರು ನೀತಿವಿಧಿಗಳು, ದೇವರ ವಾಕ್ಯ ಕೊಂಡಾಡುವುದು. 63, ನಿನ್ನ ದೇವರು ದೇವರ ವಾಕ್ಯ ಭಯಭಕ್ತಿಯುಳ್ಳವರಾಗಿ ಕೈಕೊಂಡು. 64, ಯೆಹೋವನೇ ದೇವರು, ದೇವರ ವಾಕ್ಯ ನಿಬಂಧನೆಗಳು ನನಗೆ ಬೋಧಿಸು. ಪ್ರತಿಕ್ರಿಯೆ. ಎಷ್ಟು ಚೆನ್ನಾಗಿದೆ ಅಲ್ವ್ರಾ? ಆಶ್ಚರ್ಯ. ಕೀರ್ತನೆ 119ನೇ ಅಧ್ಯಾಯ 33ರಿಂದ 64 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.